ಏನು ಹೇಳಬೇಕು ಅಂತ ಹೇಳುವಾಗ 1987ರಲ್ಲಿ ಶಾಸ್ತ್ರಿಗಳೇ ಮಹೇಶಣ್ಣ, ನಾನು ಇಂಜಿನಿಯರಿಂಗ್ ಓದ್ತಾ ಇದ್ದೆ AIT ಕಾಲೇಜಲ್ಲಿ. ಐ ವಾಸ್ ಇಂಜಿನಿಯರಿಂಗ್ ಸ್ಟೂಡೆಂಟ್. ರಾಜೀವ್ ಗಾಂಧಿ ಆವಾಗ ಪ್ರೈಮ್ ಮಿನಿಸ್ಟ್ರು ಕಾಂಗ್ರೆಸ್ ಸರ್ಕಾರದಲ್ಲಿ. ಅವಾಗಿನ ಪಾರ್ಟಿಲಿ ಸ್ಟೂಡೆಂಟ್ ನಾನು. ಆಗ ಇಲ್ಲಿ NYK ಅಂತಿತ್ತು, ಚಲುವರಾಜು ಅಂತಿದ್ರು, ನೆಹರು ಯುವಕ ಕೇಂದ್ರ ಅಂತ. ಅವರು ನಮ್ಮನ್ನು ಭಾಳ ಹತ್ರದಿಂದ ನೋಡಿದರು. ತುಂಬ ನಾನು ಸ್ವಲ್ಪ ಆ್ಯಕ್ಟಿವ್, ತಿಳುವಳಿಕೆ ಇದೆ ಅಂತ ಸೆಂಟ್ರಲ್ ಗೌರ್ಮೆಂಟಲ್ಲಿ ಒಂದು ನ್ಯಾಷನಲ್ ಸೆಮಿನಾರ್, ರಾಷ್ಟ್ರೀಯ ವಿಚಾರ ಸಂಕಿರಣ ಡೆಲ್ಲಿನಲ್ಲಿ, ಹ್ಯೂಮನ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ ಅಂತಿದೆ, HRD ಡಿಪಾರ್ಟ್ಮೆಂಟ್ ಅಂತ, ಮಾನವ ಸಂಪನ್ಮೂಲ ಅಭಿವೃದ್ಧಿ ಖಾತೆಗೆ PV ನರಸಿಂಹರಾವ್ ಅವರು ಮಿನಿಸ್ಟ್ರ್ ಅವಾಗ. ಆಮೇಲೆ ಅವರು ಪ್ರೈಮ್ ಮಿನಿಸ್ಟರ್ ಆಗ್ತಾರೆ. HRD PV ನರಸಿಂಹರಾವ್ ಅಂತೇಳಿ ಅವರು ಆ ಮಿನಿಸ್ಟ್ರು. ಮಾರ್ಗರೆಟ್ ಆಳ್ವ ಅವರು ಯೂತ್ ಸರ್ವಿಸ್ ಮಿನಿಸ್ಟರು. ಆ ಎರಡು ಇಲಾಖೆಯವರು ಆಯೋಜನೆ ಮಾಡಿರ್ತಾರೆ ನ್ಯಾಷನಲ್ ಸೆಮಿನಾರ್ ಆನ್ ಇದು ನ್ಯಾಷನಲ್ ಸೆಮಿನಾರ್ ಏನಂದರೆ ದ ರೋಲ್ ಆಫ್ ಯೂತ್ ಇನ್ ಎನ್ವಿರಾನ್ಮೆಂಟ್ ಎನ್ರಿಚ್ಮೆಂಟ್ ಅಂತ. ದ ರೋಲ್ ಆಫ್ ಯೂತ್ ಇನ್ ಎನ್ವಿರಾನ್ಮೆಂಟ್ ಎನ್ರಿಚ್ಮೆಂಟ್ ಅಂತ. ಪರಿಸರ ಸಮೃದ್ಧಿನಲ್ಲಿ ಅಥವಾ ಬೆಳವಣಿಗೆಗೆ ಯುವಕರ ಪಾತ್ರ ಏನು ಅಂತ. ಆ ಒಂದು ನ್ಯಾಷನಲ್ ಸೆಮಿನಾರ್ಗೆ ಚಿಕ್ಕಮಗಳೂರಿಂದ ಇಬ್ಬರನ್ನ ಕಳಿಸಿದ್ರು. ನಾನು ಒಬ್ಬ ಅದರಲ್ಲಿ. ಇನ್ನೊಬ್ರು ಲಲಿತಾ ಅಂತ ಒಬ್ಬರು ಬಂದಿದ್ದರು. ನಾನು ಇಡೀ ದೇಶದಿಂದ 125 ಜನ ಬಂದು, ಇಡೀ ದೇಶದಿಂದ, ಆಲ್ ಓವರ್ ಇಂಡಿಯಾ 125 ಮೆಂಬರ್ಸ್. ನಮ್ಮದು ಫಸ್ಟ್ ಡೆಲ್ಲಿ, ನನ್ನ ಸ್ಟೂಡೆಂಟ್ ಫಸ್ಟ್ ಡೆಲ್ಲಿ ಪ್ರವೇಶ ನಂದದು. ಆವಾಗ ಟ್ರೈನಲ್ಲಿ ಹೋಗಿದ್ದೀವಿ, ಎಂಥದ್ದು ನಿಜಾಮುದ್ದೀನ್ ಎಕ್ಸ್ಪ್ರೆಸ್ ಅಂತ. ಅದು ಕೋಲ್ ಅಂದರೆ ಇದು ಕಲ್ಲಿದ್ದಲಲ್ಲಿ ಓಡೋದು. ಇಲ್ಲಿಂದ ಹೋಗೋ ತನಕ 3 ದಿನ ಸ್ನಾನ ಇಲ್ಲ, ಮುಂಗೆಲ್ಲ ಕಪ್ಪಾಗ್ಬಿಟ್ಟಿತ್ತು, ಯಾಕಂದರೆ ಹೊಗೆ ಬರುತ್ತೆ ಅದರಲ್ಲಿ. ಅಲ್ಲೆಲ್ಲ ಸ್ನಾನ ಮಾಡಿ 5 ಸ್ಟಾರ್ ಹೋಟ್ಲು ಅರೇಂಜ್ ಮಾಡಿದ್ರು ಬಿಡಿ. ಆ 3 ದಿನಗಳ ಸೆಮಿನಾರ್, 3 ಡೇಸ್ ಸೆಮಿನಾರ್, ನ್ಯಾಷನಲ್ ಸೆಮಿನಾರ್, ದ ರೋಲ್ ಆಫ್ ಯೂತ್ ಇನ್ ಎನ್ವಿರಾನ್ಮೆಂಟ್ ಎನ್ರಿಚ್ಮೆಂಟ್. ನಾನು ಒಂದು ಪೇಪರ್ ಪ್ರೆಸೆಂಟ್ ಮಾಡಿದ್ದೆ. ಇವತ್ತು ಮಗಳು ಎಂಥವಳ ಹೆಸರು ನಿತ್ಯ ಬಂದು ಒಂದು ಮಾತಾಡಿದ್ದು ನೋಡಿ, ಅವಳಿಗೆಲ್ಲ ಒಂದು ಚಪ್ಪಾಳೆ ಹೊಡಿ ಜೋರಾಗಿ. ವೆರಿ ನೈಸ್ ನಿತ್ಯ, ಯು ಗಾಟ್ ಎ ಬ್ರೈಟ್ ಫ್ಯೂಚರ್, ಕಂಗ್ರ್ಯಾಚುಲೇಷನ್ಸ್, ಪ್ರೆಸೆಂಟೆಡ್ ಸೋ ವೆಲ್, ಆಲ್ ದ ವೆರಿ ಬೆಸ್ಟ್. ಖುಷಿ ಆಯಿತು. ನಾನು ಹಂಗೆ ಒಬ್ಬ ವಿದ್ಯಾರ್ಥಿಯಾಗಿ ದೆಹಲಿ ವಿಜ್ಞಾನ್ ಭವನ್ ಅಂತಿದೆ, ಒನ್ ಆಫ್ ದ ಬೆಸ್ಟ್ ಆಡಿಟೋರಿಯಂ ಇನ್ ಇಂಡಿಯಾ, ವಿಜ್ಞಾನ್ ಭವನ್. ಅದರೊಳಗಡೆ ರಾಜೀವ್ ಗಾಂಧಿ ಉದ್ಘಾಟನೆ ಅದು. ಆಮೇಲೆ ನ್ಯಾಷನಲ್ ಸೆಮಿನಾರ್ 3 ಡೇಸ್. ಅಲ್ಲಿ 10 ಜನಕ್ಕೆ ಅದರದ್ದು ಸರ್ಟಿಫಿಕೇಟ್ ಇಶ್ಯೂ ಮಾಡಿದ್ರು. 10 ಜನಕ್ಕೆ ಮಾತ್ರ ರಾಜೀವ್ ಗಾಂಧಿಯಿಂದ ಸರ್ಟಿಫಿಕೇಟ್ ಕೊಟ್ಟಿದ್ರು. ನನಗೆ ಏನು ಲಕ್ ನೋಡಿ, ನನಗೆ ಐ ವಾಸ್ ಒನ್ ಅಮಾಂಗ್ ದೆಮ್ ಟು ರಿಸೀವ್ ಸರ್ಟಿಫಿಕೇಟ್ ಫ್ರಮ್ ಹಾನರಬಲ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ರಾಜೀವ್ ಗಾಂಧಿ.